Hi, I am Kaviraj from scoringtarget.com. In today's session, we are going to solve Model Question Paper 2021 Set 1. ಆತ್ಮೀಯ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಇವತ್ತಿನ ತರಗತಿಗೆ ಸ್ವಾಗತ ಬಯಸ್ತಾ ಇವತ್ತಿನ ತರಗತಿಯಲ್ಲಿ ನಾವು ನಮ್ಮದೇ ಆದಂಥ ಸ್ವಂತ ಪ್ರಿಪರೇಷನ್ ಮಾಡಿದಂಥ ಒಂದು ಮಾಡೆಲ್ ಕ್ವೆಶ್ಚನ್ ಪೇಪರ್ ಇದೆ. ಸೊ ಅದನ್ನು ಸಾಲ್ವ್ ಮಾಡೋಣ ವಿತ್ ಕೀ ಆನ್ಸರ್ಲಿ ನಾನು ಸಾಲ್ವ್ ಮಾಡ್ತಾ ಇದ್ದೀನಿ. ಸೊ ವಿಡಿಯೋನ ಕೊನೆವರೆಗೂ ನೋಡಿ. ಈ ಒಂದು ಮಾಡೆಲ್ ಕ್ವೆಶ್ಚನ್ ಪೇಪರ್ ಇದೆ, ಡಿಪಾರ್ಟ್ಮೆಂಟ್ ಅವರು ಬಿಟ್ಟಂಥ ಮಾಡೆಲ್ ಕ್ವೆಶ್ಚನ್ ಪೇಪರ್ನ ಆಧಾರದ ಮೇಲೆ ನಾವೇ ಸ್ವಂತಾಗಿದ್ದು ಪೇಪರನ್ನು ರೆಡಿ ಮಾಡ್ಕೊಂಡಿದ್ವಿ. ಸೊ ಇದು ನಿಮ್ಮ ಪ್ರಾಕ್ಟೀಸ್ಗೆ ತುಂಬ ಹೆಲ್ಪ್ ಆಗುತ್ತೆ. ಇದು ಸೆಟ್ 1 ಅಂದರೆ ಈ ಕ್ವೆಶ್ಚನ್ ಪೇಪರ್ಗಳ ಸೆಟ್ 1 ಇದು ಒಂದು ಭಾಗ ಇದೆ. ನಾನು ಇನ್ನೂ ಸಾಕಷ್ಟು ವೀಡಿಯೋಗಳನ್ನ ಮಾಡ್ತಾ ಇರ್ತೀನಿ, ಮಾಡೆಲ್ ಕ್ವೆಶ್ಚನ್ ಪೇಪರ್ನ ಓನ್ ಆಗಿ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಸೊ ಇದು ಮೊದಲನೇ ಸೆಟ್ ಇದೆ. ಸಬ್ಜೆಕ್ಟ್ ಇಂಗ್ಲೀಷ್, ಸಬ್ಜೆಕ್ಟ್ ಕೋಡ್ ನಂಬರ್ 31E, ಟೋಟಲ್ ನಂಬರ್ ಆಫ್ ಕ್ವೆಶನ್ಸ್ 40, ಕ್ಲಾಸ್ 10th, ಟೈಮ್ 50 minutes ಆ್ಯಂಡ್ ಮ್ಯಾಕ್ಸಿಮಮ್ ಮಾರ್ಕ್ಸ್ 40. ತಮಗೆಲ್ಲ ಈಗಾಗಲೇ ಗೊತ್ತಿದೆ, ನಮ್ಮ ಒಂದು ಇಂಗ್ಲೀಷ್ ಕ್ವೆಶ್ಚನ್ ಪೇಪರಲ್ಲಿ ಒಟ್ಟು 40 ಪ್ರಶ್ನೆಗಳಿರುತ್ತೆ, 40 ಅಂಕ ಇರುತ್ತೆ, 50 ನಿಮಿಷ ನಿಮಗೆ ಸಮಯ ಇರುತ್ತೆ. ಸೊ ಇವತ್ತಿನ ಕ್ವೆಶ್ಚನ್ ಪೇಪರನ್ನು ಸಾಲ್ವ್ ಮಾಡೋಣ. ಮೊದಲನೇ ಕ್ವೆಶ್ಚನ್ ಆಗಿ ಏನಿರುತ್ತೆ ಅಂದರೆ ನಿಮಗೆ 4 ಆಲ್ಟರ್ನೇಟಿವ್ಸ್, ಅಂದರೆ ಇಲ್ಲೆಲ್ಲ ಪ್ರಶ್ನೆಗಳು ನಿಮಗೆ ಮಲ್ಟಿಪಲ್ ಚಾಯ್ಸ್ ಇರುತ್ತೆ. OMR ಸೀಟಲ್ಲಿ ಬ್ಲೂ ಅಥವಾ ಬ್ಲ್ಯಾಕ್ ಪೆನ್ ಬಾಲ್ ಪೆನ್ನಲ್ಲಿ ಪಾಯಿಂಟ್ ಮಾಡಿ ಅಂತ ಕೊಟ್ಟಿರ್ತಾರೆ, ಸೇಡ್ ಮಾಡಬೇಕು. 40 × 1 40, ಅಂದರೆ ಒಟ್ಟು 40 ಪ್ರಶ್ನೆಗಳು ಒಂದೊಂದು ಅಂಕದ್ದು ಅಂತ. ಮೊದಲನೇ ಪ್ರಶ್ನೆ ನೋಡಿ, ಯು ಗೋ ಸ್ಟ್ರೇಟ್ ಆ್ಯಂಡ್ ಟೇಕ್ ಲೆಫ್ಟ್ ಟರ್ನ್, ಯು ವಿಲ್ ಫೈಂಡ್ ದ ಗೌರ್ಮೆಂಟ್ ಸ್ಕೂಲ್ ಅಂತ ಇದೆ. ದ ಲ್ಯಾಂಗ್ವೇಜ್ ಫಂಕ್ಷನ್ ಫಾರ್ ದಿ ಅಬೌವ್ ಸೆಂಟೆನ್ಸ್ ಈಸ್, ಇಲ್ಲಿ ಕೊಟ್ಟಂಥ ಸೆಂಟೆನ್ಸ್ನ ಲ್ಯಾಂಗ್ವೇಜ್ ಫಂಕ್ಷನ್ ಯಾವುದೇ ಆಗುತ್ತೆ ಅಂತ ನಿಮಗೆ ಪ್ರಶ್ನೆ ಇದೆ. ಸೊ ಇಲ್ಲಿ 4 ಆಪ್ಷನ್ಸನ್ನು ನೋಡ್ತಾ ಇರಿ. ಇಲ್ಲಿ ಸರಿಯಾದ ಉತ್ತರ ಯಾವುದಂದರೆ ಆಪ್ಷನ್ ಬಿ, ಗಿವಿಂಗ್ ಡೈರೆಕ್ಷನ್ ಅಂತ ಆಗುತ್ತೆ. ಅಂದರೆ ಇಲ್ಲಿ ಹೇಳ್ತಾ ಇದ್ದಾರೆ ಯು ಗೋ ಸ್ಟ್ರೇಟ್, ನೇರವಾಗಿ ಹೋಗಿ, ಟೇಕ್ ಲೆಫ್ಟ್ ಟರ್ನ್, ಲೆಫ್ಟ್ ಭಾಗಕ್ಕೆ ಹೊಳ್ಳಿ, ಯು ವಿಲ್ ಫೈಂಡ್ ದ ಗೌರ್ಮೆಂಟ್ ಸ್ಕೂಲ್ ಅಂತ. ಸೊ ಇದು ಡೈರೆಕ್ಷನ್ಸ್ ತೋರಿಸ್ತಾ ಇದೆ, ಅದಕ್ಕಾಗಿ ನಾವು ಡೈರೆಕ್ಷನ್ ಅಂತ ಆನ್ಸರ್ ಹಾಕ್ತೀವಿ. ನೀವು ನೋಡ್ತಾ ಇರಬೇಕು, ಯಾಕೆ ಇಲ್ಲಿ ಪ್ರಶ್ನೆ ಸಂಖ್ಯೆ 1, 2 ಬಂದಿಲ್ಲ, 41, 42 ಬಂದಿದೆ. ಯಾಕಂತ ನಮ್ಮ ಎಕ್ಸಾಮ್ಗಳಲ್ಲಿ ಹೀಗೆ ಬರುತ್ತೆ. ಯಾಕಂದರೆ ಒಂದು ಪೇಪರಲ್ಲಿ 3 ಸಬ್ಜೆಕ್ಟ್ಗಳಿರುತ್ತೆ. 1 ರಿಂದ 40ರವರೆಗೆ ಪ್ರಶ್ನೆ ಪ್ರಥಮ ಭಾಷೆ ಇರುತ್ತೆ, ಪ್ರಥಮ ಭಾಷೆ ಕನ್ನಡದಲ್ಲಿರುತ್ತೆ. ಇನ್ನು 41 ರಿಂದ 80ರವರೆಗೆ ಪ್ರಶ್ನೆ ಇಂಗ್ಲೀಷ್ ಇರುತ್ತೆ. ಅದಕ್ಕಾಗಿ ನಾನು 41 ರಿಂದ ಸ್ಟಾರ್ಟ್ ಮಾಡಿದ್ದೀನಿ. ಇನ್ನು 42ನೇ ಪ್ರಶ್ನೆಗೆ ನಾವು ನೋಡಿದಾಗ ದ ವರ್ಡ್ ವಿಚ್ ಕೊಲೋಕೇಟ್ ವಿತ್ ರೈಡ್ ಈಸ್, ಅಂದರೆ ಇಲ್ಲಿ ರೈಡ್ ಅಂತಕ್ಕಂಥ ಪದದ ಕೊಲೋಕೇಟಿವ್ ವರ್ಡ್ ಯಾವುದು ಅಂತ ಕೇಳ್ತಾ ಇದ್ದಾರೆ. ಸೊ ಇಲ್ಲಿ ಆಪ್ಷನ್ಸನ್ನು ನೋಡ್ತಾ ಇರಿ, ನಾನು ಸರಿ ಉತ್ತರ ಹೇಳ್ತೀನಿ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ, ಬೈಸಿಕಲ್. ಬೈಸಿಕಲ್ ಈಸ್ ದ ಕೊಲೋಕೇಟಿವ್ ವರ್ಡ್. ನೆಕ್ಸ್ಟ್ ಥರ್ಡ್ ಕ್ವಶನ್ಗೆ ಹೋದಾಗ 43, ದ ವರ್ಡ್ ವಿಚ್ ಹ್ಯಾಸ್ 1 syllable ಈಸ್, ಇಲ್ಲಿ 1 syllable ಪದ ಯಾವುದು ಅಂತ ನಮಗೆ ಕೇಳ್ತಾ ಇದ್ದಾರೆ. ಸೊ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ, ಮೌತ್. ಮೌತ್ ಅಂತಕ್ಕಂಥ ಪದದಲ್ಲಿ 1 syllable ನಾವು ಕಾಣ್ತೀವಿ. ಸೊ ನೆಕ್ಸ್ಟ್ ನೋಡಿ 44, ಕ್ವೆಶನ್ ನಂಬರ್ 44, ವನಿತಾ ಈಸ್ ಡ್ರೈವಿಂಗ್ ದ ಕಾರ್, ದ ಪ್ಯಾಸಿವ್ ಫಾರ್ಮ್ ಆಫ್ ದ ಅಬೌವ್ ಸೆಂಟೆನ್ಸ್ ಈಸ್, ಈ ಸೆಂಟೆನ್ಸ್ನ ಪ್ಯಾಸಿವ್ ವಾಯ್ಸ್ ಯಾವುದಿದೆ ಅಂತ ಕೇಳ್ತಾ ಇದ್ದಾರೆ. 44 ಆಪ್ಷನ್ಸ್ನ ಆನ್ಸರ್ ಆಪ್ಷನ್ ಬಿ, ಅ ಕಾರ್ ಈಸ್ ಬೀಯಿಂಗ್ ಡ್ರೈವನ್ ಬೈ ವನಿತಾ ಅಂತ ಆಗುತ್ತೆ. ಆಪ್ಷನ್ ಬಿ. ಯಾಕೆ ಈ ಥರ ಆಪ್ಷನ್ ಬಿ ಆಗುತ್ತೆ ಅಂದರೆ ಅದು ನಾವು ಕೊಟ್ಟಂಥ ಸೆಂಟೆನ್ಸ್ ಪ್ರೆಸೆಂಟ್ ಕಂಟಿನ್ಯೂ ಇದ್ದ ಸಲುವಾಗಿ ನಾವು ಈ ಥರ ಪ್ಯಾಸಿವ್ಸನ್ನು ಮಾಡ್ತೀವಿ. ಓಕೆ, ಮುಂದಿನ ಪ್ರಶ್ನೆಗೆ ಹೋಗೋಣ. ವಿದ್ಯಾರ್ಥಿಗಳ ಈ ಕ್ವೆಶ್ಚನ್ ಪೇಪರನ್ನು ನೀವು ಡೌನ್ಲೋಡ್ ಮಾಡ್ಕೋಬೇಕಂದ್ರೆ ಅದರ ಲಿಂಕನ್ನು ಕಾಮೆಂಟ್ ಬಾಕ್ಸಲ್ಲಿ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ. ಸೊ ಅಲ್ಲಿ ಹೋಗಿ ಕೂಡ ನೀವು ಡೌನ್ಲೋಡ್ ಮಾಡ್ಕೋಬೋದು. ಇಲ್ಲಾಂದರೆ ಇಲ್ಲಿ ಕೂಡ ಲಿಂಕ್ ಕೊಟ್ಟಿದ್ದು ನೋಡಿ, ಡೌನ್ಲೋಡೆಡ್ ಫ್ರಮ್ www.scoring.com ಅಂತಿದೆ. ಈ ಥರ ನೀವು ಸರ್ಚ್ ಮಾಡಿ ಕೂಡ ಗೂಗಲಲ್ಲಿ ಸರ್ಚ್ ಮಾಡ್ಬೋದು. ಇಲ್ಲಾಂದರೆ ನಿಮ್ಗೆ ಲಿಂಕ್ ಕೂಡ ಕೊಟ್ಟಿದ್ದೀನಿ, ಅಲ್ಲಿ ಹೋಗಿ ನೀವು ಕ್ಲಿಕ್ ಮಾಡಿ ಈ ಕ್ವೆಶ್ಚನ್ ಪೇಪರ್ನ ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಮೊಬೈಲಲ್ಲೇ ನೀವು ಓನಾಗಿ ಪ್ರಾಕ್ಟೀಸ್ ಮಾಡಿ ಎಕ್ಸಾಮ್ಗೆ ಹೆಲ್ಪ್ ಆಗುತ್ತೆ. ಸೊ ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ. ಈಗ ಕ್ವೆಶನ್ ನಂಬರ್ 45. ಓಕೆ ನೋಡಿ, 45ನೇ ಪ್ರಶ್ನೆ ಇನ್ನು ಸ್ವಲ್ಪ ಜೂಮ್ ಮಾಡ್ತೀನಿ. ಓಕೆ, ಮನೋಜ್ ಹ್ಯಾಸ್ ಅ ಬೈಕ್, ಹಿ ಡ್ಯಾಶ್ ಡ್ಯಾಶ್ ಹ್ಯಾವ್ ಪ್ಲಸ್ ಬೈ ಇನ್ ದ ಶೋರೂಮ್ ಎಸ್ಟರ್ಡೇ ಅಂತ ಒಂದು ಸೆಂಟೆನ್ಸ್ ಇದೆ. ದ ಅಪ್ರೋಪ್ರಿಯೇಟ್ ಟೆನ್ಸ್ ಫಾರ್ಮ್ ಆಫ್ ದ ವರ್ಬ್ ಟು ಬಿ ಯೂಸ್ಡ್ ಹಿಯರ್ ಈಸ್, ಅಂದರೆ ಯಾವ ಟೆನ್ಸ್ ಫಾರ್ಮನ್ನು ಫಿಲಪ್ ಮಾಡಬೇಕು ಅಂತ ಇದೆ. ಸೊ ಟೆನ್ಸ್ಗೆ ಸಂಬಂಧಪಟ್ಟಂತೆ ಎಕ್ಸಾಂಪಲ್ ಇದೆ ಇದು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ, ಹ್ಯಾಡ್ ಬಾಟ್. ಓಕೆ, ಮುಂದಿನ ಪ್ರಶ್ನೆ ಕ್ವೆಶನ್ ನಂಬರ್ 46, ದ ಅಪ್ರೋಪ್ರಿಯೇಟ್ ಪ್ರಿಫಿಕ್ಸ್ ಟು ಫಾರ್ಮ್ ದಿ ಅಪೋಸಿಟ್ ಆಫ್ ಸಿವಿಲೈಸ್ಡ್ ಈಸ್, ಈ ಸಿವಿಲೈಸ್ಡ್ ಅಂತಕ್ಕಂಥ ಪದಕ್ಕೆ ನಾವು ಯಾವ ಒಂದು ಪ್ರಿಫಿಕ್ಸನ್ನು ಹಚ್ಚಿ ಅಪೋಸಿಟ್ ವರ್ಡ್ ಮಾಡ್ಬೋದು ಅಂತ. ಸೊ ಇಲ್ಲಿ 4 ಆಪ್ಷನ್ಸ್ಗಳನ್ನು ನೋಡ್ತಾ ಇದ್ದೀರಾ, ನೋಡಿ ಯಾವುದು ಸರಿ ಉತ್ತರ ಆಗುತ್ತೆ. ಆಪ್ಷನ್ ಸಿ, ಅನ್ ಕರೆಕ್ಟ್ ಆಗುತ್ತೆ, ಅನ್ಸಿವಿಲೈಸ್ಡ್. 47, ಶ್ರೇಯಾ ಈಸ್ ಸಿಂಗಿಂಗ್ ಮೆಲೋಡಿಯಸ್ ಸಾಂಗ್, ಈ ಮೆಲೋಡಿಯಸ್ ಅಂತ ಪದವನ್ನು ಅಂಡರ್ಲೈನ್ ಮಾಡಿದ್ದಾರೆ. ದ ಪಾರ್ಟ್ಸ್ ಆಫ್ ಸ್ಪೀಚ್ ಆಫ್ ದಿ ಅಂಡರ್ಲೈನ್ ವರ್ಡ್ ಈಸ್
ಎ ಆ್ಯನ್. ಅಂದರೆ ಈ ಅಂಡರ್ಲೈನ್ ಮಾಡಿದಂಥ ಮೆಲೋಡಿಸ್ ಅಂತಕ್ಕಂಥ ಪದ ಯಾವ ಪಾರ್ಟ್ಸ್ ಆಫ್ ಸ್ಪೀಚ್ ಆಗುತ್ತೆ ಅಂತ ಇದೆ. ಸೊ ಸರಿಯಾದ ಉತ್ತರ ಆಪ್ಷನ್ ಬಿ ಅಡ್ಜೆಕ್ಟಿವ್, ಅಂದರೆ ನಾಮವಿಶೇಷಣ. ನಾವು 48 ದ ಮ್ಯಾಚ್ ವಾಸ್ ಡ್ಯಾಶ್ ಡ್ಯಾಶ್ ಡ್ಯೂ ಟು ಹೆವಿ ರೈನ್. ದ ಕರೆಕ್ಟ್ ಫ್ರೇಸಲ್ ವರ್ಬ್ ಟು ಬಿ ಯೂಸ್ಡ್ ಹಿಯರ್. ಇಲ್ಲಿ ಯಾವ ಫ್ರೇಸಲ್ ವರ್ಬನ್ನು ಫಿಲಪ್ ಮಾಡಬೇಕು ಅಂತ ಇದೆ. ಸೊ ನೋಡೋಣ 48ನೇ ಪ್ರಶ್ನೆಯ ಉತ್ತರ ಆಪ್ಷನ್ ಸಿ ಪುಟ್ ಆಫ್. ಪುಟ್ ಆಫ್ ಅಂದರೆ ಮುಂದೂಡಲಾಗುವುದು ಅಥವಾ ರದ್ದುಪಡಿಸು ಅಂತ ಆಗುತ್ತೆ. ಅಂದರೆ ಮಳೆ ಬಂದ ಕಾರಣಕ್ಕಾಗಿ ಮ್ಯಾಚನ್ನು ರದ್ದುಪಡಿಸಲಾಯಿತು ಅಂತ. ಕ್ವಶನ್ ನಂಬರ್ 49. ಅಂಜಲಿ ಈಸ್ ದ ಕ್ಲಿವರೆಸ್ಟ್ ಗರ್ಲ್ ಇನ್ ದಿ ಕ್ಲಾಸ್. ದ ಕಂಪ್ಯಾರಿಟಿವ್ ಫಾರ್ಮ್ ಆಫ್ ದ ಅಬೌವ್ ಸೆಂಟೆನ್ಸ್ ಈಸ್. ಇದು ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ಗೆ ಸಂಬಂಧಪಟ್ಟಂತೆ ಪ್ರಶ್ನೆ ಇದೆ. ಇಲ್ಲಿ ನಿಮಗೆ ಕಂಪ್ಯಾರಿಟಿವ್ ಡಿಗ್ರಿ ಮಾಡಿ ಅಂತ ಕೊಟ್ಟಿದ್ದಾರೆ. ಸೊ ಅವ್ರು ಕೊಟ್ಟಂಥ ಸೆಂಟೆನ್ಸ್ ಏನಿದೆ ಇದು ಸೂಪರ್ಲೇಟಿವ್ ಡಿಗ್ರಿಯಲ್ಲಿದೆ, ಅದನ್ನು ನೀವು ಕಂಪ್ಯಾರಿಟಿವಲ್ಲಿ ಮಾಡಬೇಕು. ಇಲ್ಲಿ 4 ಆಪ್ಷನ್ಸ್ ಕೂಡ ಇವೆ. ಸರಿಯಾದ ಆಪ್ಷನ್ಸ್ ಯಾವುದಂದರೆ ಆಪ್ಷನ್ ಡಿ ಅಂಜಲಿ ಈಸ್ ಕ್ಲಿವರ್ ದ್ಯಾನ್ ಎನಿ ಅದರ್ ಗರ್ಲ್ಸ್ ಇನ್ ದಿ ಕ್ಲಾಸ್. ಓಕೆ, ಮುಂದಿನ ಪ್ರಶ್ನೆ 5ನೇದು. ಇಫ್ ಯು ಹ್ಯಾವ್ ಸ್ಕೋರ್ಡ್ ಮೋರ್ ಮಾರ್ಕ್ಸ್ ಯು ಡ್ಯಾಶ್ ಡ್ಯಾಶ್ ಗಾಟ್ ಗೌರ್ಮೆಂಟ್ ಸೀಟ್ ಇನ್ ದಿ ಕಾಲೇಜ್. ಇದು ನಮಗೆ ಇಫ್ ಕ್ಲಾಸ್ಗೆ ಸಂಬಂಧಪಟ್ಟಂತೆ ಪ್ರಶ್ನೆ ಇದೆ. ಸೊ ಅದಕ್ಕೆ ಉತ್ತರ ನೋಡೋಣ ಆಪ್ಷನ್ಸ್ ಏನೇನಿದೆ ಅಂತ. ದ ಕರೆಕ್ಟ್ ವರ್ಡ್ ಟು ಬಿ ಯೂಸ್ಡ್ ಹಿಯರ್ ಟು ಕಂಪ್ಲೀಟ್ ದ ಇಫ್ ಕ್ಲಾಸ್. ಸೊ ನಮಗೆ SSLC ಮಕ್ಕಳಿಗೆ ಇಫ್ ಕ್ಲಾಸ್ ಇರೋದು 3rd ಕಂಡೀಷನ್ ಇರುತ್ತೆ. ಸೊ ಯಾವಾಗಲೂ ನಮಗೆ ಆನ್ಸರ್ ಏನು ಬರುತ್ತೆ ಅಂದರೆ ಸಿ ವುಡ್ ಹ್ಯಾವ್ ಅಂತ ಬರುತ್ತೆ. ಓಕೆ, ಕ್ವಶನ್ ನಂಬರ್ 51. ಅಂಕುಶ್ ರೈಟ್ಸ್ ಕನ್ನಡ ನಾವೆಲ್ ಡ್ಯಾಶ್ ಡ್ಯಾಶ್. ದ ಕ್ವಶನ್ ಟ್ಯಾಗ್ ಟು ಬಿ ಯೂಸ್ಡ್ ಹಿಯರ್ ಈಸ್. ಸೊ ಇಲ್ಲಿ ಯಾವ ಕ್ವಶನ್ ಟ್ಯಾಗನ್ನು ಫಿಲ್ಅಪ್ ಮಾಡ್ತೀರಿ ಅಂತ ಪ್ರಶ್ನೆ ಕೇಳ್ತಾ ಇದೆ. ಸರಿಯಾದ ಉತ್ತರ ಆಪ್ಷನ್ ಡಿ ಡಸಂಟ್ ಹಿ ಅಂತ ಆಗುತ್ತೆ. ಕ್ವಶನ್ ನಂಬರ್ 52. ಜಾನ್ ಸಾ ಅ ಡಾಗ್ ಡ್ಯಾಶ್ ಡ್ಯಾಶ್ ಡಾಗ್ ವಾಸ್ ಬ್ಲ್ಯಾಕ್ ಇನ್ ಕಲರ್. ದ ಆರ್ಟಿಕಲ್ ಟು ಬಿ ಯೂಸ್ಡ್ ಹಿಯರ್ ಆರ್. ಇಲ್ಲಿ ಯಾವ ಆರ್ಟಿಕಲನ್ನು ಬಳಸ್ತೀರಿ ಅಂತ ಕೇಳ್ತಾ ಇದೆ. ನೋಡಿ ಸರಿಯಾದ ಉತ್ತರ ಸಿ ದ ಆರ್ಟಿಕಲನ್ನು ಇಲ್ಲಿ ನಾವು ಫಿಲ್ಅಪ್ ಮಾಡ್ತೀವಿ. 53. ಹಿ ಸಾ ಅ ಬಿಗ್ ಎಲಿಫೆಂಟ್ ಇನ್ ಫ್ರಂಟ್ ಡ್ಯಾಶ್ ಡ್ಯಾಶ್ ದ ಟೆಂಪಲ್ ಅಂತ ಇದೆ. ದ ಪ್ರಿಪೋಸಿಷನ್ ಟು ಬಿ ಯೂಸ್ಡ್ ಹಿಯರ್ ಈಸ್. ಇಲ್ಲಿ ಯಾವ ಪ್ರಿಪೋಸಿಷನನ್ನು ಬಳಸಬೇಕು ಅಂತ ಇದೆ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ಆಫ್. ಹಿ ಸಾ ಅ ಬಿಗ್ ಎಲಿಫೆಂಟ್ ಇನ್ ಫ್ರಂಟ್ ಆಫ್ ದ ಟೆಂಪಲ್. ಓಕೆ, ತುಂಬ ಪ್ರಶ್ನೆಗಳು ಇಂಪಾರ್ಟೆಂಟ್ ಇವೆ. ಸೊ ಇವುಗಳೆಲ್ಲವನ್ನು ಬರ್ಕೊಳ್ಳಿ. ನಿಮಗೆ ಬರ್ಕೊಳ್ಳೋಕ್ಕಾಗಲಿಲ್ಲ ಅಂದರೆ ಇದರ ಲಿಂಕನ್ನು ಕೂಡ ಕ್ವಶನ್ ಪೇಪರ್ ಡೌನ್ಲೋಡ್ ಮಾಡ್ಕೊಳ್ತಕ್ಕಂಥ ಲಿಂಕನ್ನು ಕೂಡ ಕಾಮೆಂಟಲ್ಲಿ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ, ನೋಡಿ ಅಲ್ಲಿ ಹೋಗಿ ನೀವು ಡೌನ್ಲೋಡ್ ಮಾಡ್ಕೋಬೋದು. ಇನ್ನು 54ನೇ ಪ್ರಶ್ನೆ. ಐ ಕ್ಯಾನ್ ಸ್ಪೀಕ್ ಕನ್ನಡ ಫ್ಲೂಯೆಂಟ್ಲಿ ಡ್ಯಾಶ್ ಡ್ಯಾಶ್. ಐ ಕಾಂಟ್ ಸ್ಪೀಕ್ ಇಂಗ್ಲೀಷ್. ದ ಕಂಜಕ್ಷನ್ ಟು ಬಿ ಯೂಸ್ಡ್ ಹಿಯರ್ ಈಸ್. ಇಲ್ಲಿ ಯಾವ ಕಂಜಕ್ಷನನ್ನು ಫಿಲಪ್ ಮಾಡ್ತೀರಿ ಅಂತ ಇದೆ. ಸೊ ಸರಿಯಾದ ಉತ್ತರ ಆಪ್ಷನ್ ಬಿ ಬಟ್. 56. The chief guest accepted our dash dash. The correct form of the word to be used here is. ಇಲ್ಲಿ ಯಾವ ಒಂದು ವರ್ಡ್ ಫಾರ್ಮನ್ನು ನಾವು ಯೂಸ್ ಮಾಡ್ತೀವಿ ಅಂದರೆ ಇನ್ವೈಟ್ ಅಂತಕ್ಕಂಥ ಪದಗಳ 4 ಫಾರ್ಮ್ ಕೊಟ್ಟಿದ್ದಾರೆ. ಸೊ ಯಾವುದು ಸೂಕ್ತ ಆಗುತ್ತೆ ಅಂತ ನಾವು ನೋಡ್ಬೋದು. ಸೊ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ಇನ್ವಿಟೇಷನ್. ದ ಚೀಫ್ ಗೆಸ್ಟ್ ಅಕ್ಸೆಪ್ಟೆಡ್ ಅವರ್ ಇನ್ವಿಟೇಷನ್. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಕ್ವಶನ್ ನಂಬರ್ 56. ಓಕೆ, ಇನ್ನು ಸ್ವಲ್ಪ ಓಕೆ. ಇನ್ ಅ ಫಾರ್ಮಲ್ ಲೆಟರ್ ರೆಸ್ಪೆಕ್ಟೆಡ್ ಸರ್ ಈಸ್ ನೋನ್ ಆ್ಯಸ್. ನಾವು ಫಾರ್ಮಲ್ ಲೆಟರ್ ಬರ್ತೀವಲ್ಲ, ಫಾರ್ಮಲ್ ಲೆಟರಲ್ಲಿ ರೆಸ್ಪೆಕ್ಟೆಡ್ ಸರ್ ಅಂತಕ್ಕಂಥ ಒಂದು ಸ್ಟೆಪ್ ಬರ್ತೀವಲ್ಲ, ಈ ಸ್ಟೆಪ್ಗೆ ಏನಂತ ಕರೀತಾರೆ ಅಂತ ಇದೆ. ಇಲ್ಲಿ 4 ಆಪ್ಷನ್ಸ್ ಕೂಡ ನೀವು ನೋಡ್ತಾ ಇದ್ದೀರಾ. ಸೊ ಸರಿಯಾದ ಉತ್ತರ ಆಪ್ಷನ್ ಎ ಸ್ಯಾಲ್ಯುಟೇಷನ್ ಅಂತ ಹೇಳ್ತೀವಿ. 57ನೇ ಪ್ರಶ್ನೆ. ಲೀವ್ ಅಲೋನ್ ಸ್ಟ್ರೆಂತ್. ಇಲ್ಲಿವರೆಗೆ ನಾವು ಗ್ರಾಮರ್ ಕ್ವಶನ್ಸನ್ನು ನೋಡ್ಕೊಂಡಿವಿ. ಈಗ ಪಾಠಗಳಿಂದ ಪ್ರಶ್ನೆಗಳು ಪ್ರಾರಂಭ ಆಗಿದೆ 57ರಿಂದ. ಲೀವ್ ಅಲೋನ್ ಸ್ಟ್ರೆಂತ್, ಕ್ಯಾನ್ ಯು ಪ್ರೂವ್ ಯು ಹ್ಯಾವ್ ಕರೇಜ್. ದಿಸ್ ರಿಮಾರ್ಕ್ ವಾಸ್ ಮೇಡ್ ಬಾಯ್. ಅಂದರೆ ಈ ಸಾಮರ್ಥ್ಯದ ಬಗ್ಗೆ ಬಿಟ್ಬಿಡು, ನಿನ್ನ ಹತ್ರ ಧೈರ್ಯ ಇದೆಯೇನು, ಪ್ರೂವ್ ಮಾಡಿ ತೋರಿಸ್ತೇನೋ ಅಂತ ಈ ಮಾತನ್ನು ಯಾರು ಹೇಳಿದ್ರು ಅಂತ ಪ್ರಶ್ನೆ ಕೇಳ್ತದೆ. ಇದು ಹೀರೋ ಪಾಠದಿಂದ ಆಯ್ಕೆ ಮಾಡಿಕೊಳ್ಳೋದಂಥ ಒಂದು ಪ್ರಶ್ನೆ ಇದೆ. ಸೊ ನೋಡೋಣ. ಸರಿಯಾದ ಉತ್ತರ 57ನೇದ್ದು ಡಿ ಸ್ವಾಮೀಸ್ ಫಾದರ್. ಇಲ್ಲಿ ಸರಿಯಾದ ಉತ್ತರ ಸ್ವಾಮಿಯ ತಂದೆಯವರು. ಸೊ 58. ವಾಟ್ ಈಸ್ ಡಿಸ್ಗ್ರೇಸ್ಫುಲ್ ಅಕಾರ್ಡಿಂಗ್ ಟು ಸ್ವಾಮೀಸ್ ಫಾದರ್. ಸ್ವಾಮಿಯವ್ರ ತಂದೆಯ ಪ್ರಕಾರ ಯಾವುದು ಸರಿಯಾದ ಕ್ರಮವಲ್ಲ ಅಂತ ಇದೆ. ನೋಡಿ ಆಪ್ಷನ್ಸನ್ನು ಓದ್ತಾ ಇರಿ, ನಾನು ಆನ್ಸರನ್ನು ಹೇಳ್ತಾ ಇರ್ತೀನಿ. ಆಪ್ಷನ್ ಬಿ ಸ್ಲೀಪಿಂಗ್ ಬಿಸೈಡ್ ಗ್ರ್ಯಾನ್ ಈಸ್ ದ ಕರೆಕ್ಟ್ ಆನ್ಸರ್. 59. ಸ್ವಾಮಿ ಟಚ್ಡ್ ಡ್ಯಾಶ್ ಡ್ಯಾಶ್ ಇನ್ ದಿ ರೂಮ್ ಇನ್ಸ್ಟೆಡ್ ಆಫ್ ಗ್ರ್ಯಾನಿ. ಅಂದರೆ ರೂಮಲ್ಲಿ ಮಲ್ಕೊಂಡಾಗ ಸ್ವಾಮಿ ಕೈಗೆ ಅಜ್ಜಿ ಬದಲಿಗೆ ಏನು ತಾಕುತ್ತೆ ಅಂತ ಪ್ರಶ್ನೆ ಇದೆ. ಸರಿಯಾದ ಉತ್ತರ ಆಪ್ಷನ್ ಸಿ
ವುಡನ್ ಲೆಗ್ ಆಫ್ ದಿ ಬೆಂಚ್. ನೆಕ್ಸ್ಟ್, ವೇರ್ ಡಿಡ್ ಬಲೇಶ್ವರ ಫೈಂಡ್ ರೋಮಾ ಎಟ್ ಲಾಸ್ಟ್? ಸೊ ದೇರ್ ಇಸ್ ಎ ಗರ್ಲ್ ಬೈ ದಿ ಟ್ರಕ್ಸ್ ಪಾಠದಿಂದ ಈ ಪ್ರಶ್ನೆ. ಬಲ್ಲೇಶ್ವರ ಮಿಶ್ರ ರೋಮಾಳನ್ನು ಎಲ್ಲಿ ಕಂಡನು ಅಂತ ನೋಡಿ. ಆಪ್ಷನ್ಸ್ಗಳನ್ನ ಕ್ವಶನ್ ನಂಬರ್ 60 ಸರಿಯಾದ ಉತ್ತರ ಆಪ್ಷನ್ ಎ, ಬಿಸೈಡ್ ದಿ ಟ್ರ್ಯಾಕ್, ಹಳಿಯ ಪಕ್ಕದಲ್ಲಿ ಆ ಹುಡುಗಿಯನ್ನು ಕಂಡನು. ಸೊ ಕ್ವಶನ್ ನಂಬರ್ 61, ಹೂ ವಾಲಂಟಿಯರ್ ಟು ಹೆಲ್ಪ್ ಬಲೇಶ್ವರ? ಬಲೇಶ್ವರನಿಗೆ ಸಹಾಯ ಮಾಡಲು ಯಾರು ಮುಂದೆ ಬಂದರು ಅಂತ ಇದೆ ಪ್ರಶ್ನೆ. ಸೊ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ, ಟೆಂಪೋ ಟ್ರಕ್ ಡ್ರೈವರ್. ನಾನು ಎಲ್ಲ ಆಪ್ಷನ್ಸ್ ಓದ್ತಾ ಇಲ್ಲ. ಯಾಕೆ ಆಪ್ಷನ್ಸ್ ಓದ್ತಾ ಇಲ್ಲ ಅಂದರೆ ವಿಡಿಯೋ ತುಂಬ ದೊಡ್ಡದಾಗುತ್ತೆ, ಯಾಕಂದರೆ 40 ಕ್ವಶನ್ಸ್ ಎಲ್ಲ ಡಿಸ್ಕಸ್ ಮಾಡಬೇಕು. ಸೊ ಈ ವಿಡಿಯೋ ತುಂಬ ಇಂಪಾರ್ಟೆಂಟ್ ಆಗಿದೆ, ಕೊನೆವರೆಗೂ ನೋಡಿ. ಹಾಗೆ ಎಲ್ಲ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ ನಮ್ಮ ವಿಡಿಯೋಗೆ. 62, ದ ಟ್ರೀಸ್ ಇನ್ ದ್ಯಾಟ್ ಆರ್ಚರ್ಡ್ ಆರ್ ನಾಟ್ ಮೈನ್ ಸೀನರ್, ಹೂ ಇಸ್ ದ ಸ್ಪೀಕರ್? ಅಂದರೆ ಆ ಹಣ್ಣಿನ ತೋಟದಲ್ಲಿರ್ತಕ್ಕಂಥ ಮರಗಳು ನನ್ನೂ ಅಲ್ಲ ಮಿಸ್ಟರ್ ಅಂತ ಯಾರು ಹೇಳಿದ್ರು ಅಂತ ಪ್ರಶ್ನೆ ಇದೆ. ಇದು ಜೆಂಟಲ್ಮೆನ್ ಆಫ್ ರಿಯನ್ ಮೀಡಿಯೋ ಪಾಠದಿಂದ ಆಯ್ಕೆ ಮಾಡಿಕೊಳ್ಳಲ್ಲ ಅಂತ ಒಂದು ಪ್ರಶ್ನೆ. ಸೊ ಸರಿಯಾದ ಉತ್ತರ ಆಪ್ಷನ್ ಡಿ, ಡಾನ್ ಅನ್ಸೆಲ್ಮೋ. ಮುಂದಿನ ಪ್ರಶ್ನೆ 63, ಡಾನ್ ಅನ್ಸೆಲ್ಮೋ ಅಗ್ರೀಡ್ ಟು ಸೋಲ್ಡ್ ಹಿಸ್ ಪ್ರಾಪರ್ಟಿ ಆಫ್ ಡ್ಯಾಶ್ ಡ್ಯಾಶ್ ಡಾಲರ್ಸ್? ಅಂದರೆ ಡಾನ್ ಅನ್ಸೆಲ್ಮೋ ತನ್ನ ಪ್ರಾಪರ್ಟಿಯನ್ನು ಎಷ್ಟಕ್ಕೆ ಮಾರಬೇಕು ಅಂತ ಡಿಸೈಡ್ ಮಾಡಿದ್ನು ಅಂತ ಇದೆ. ಸರಿಯಾದ ಉತ್ತರ ನೋಡೋಣ. ಈಗ ನಾನು ಮೊದಲು ಆಪ್ಷನ್ಸನ್ನು ತೋರಿಸ್ತೀನಿ ನೋಡಿ. ಸೊ ನೀವೆಲ್ಲ ಆಪ್ಷನ್ಸನ್ನು ಕಾಣ್ತಾ ಇದ್ದೀರಾ. ಇಲ್ಲಿ ಸರಿಯಾದ ಉತ್ತರ $1,200 ಅಂತ ನಮಗೆ ಬೇಕಲ್ವಾ? ಸೊ ಸರಿಯಾದ ಉತ್ತರ ಆಪ್ಷನ್ ಎ, $1,200. ಕ್ವೆಶ್ಚನ್ ನಂಬರ್ 64, ವಾಟ್ ವಾಸ್ ದ ಕಂಪ್ಲೇಂಟ್ ಆಫ್ ದಿ ಅಮೇರಿಕನ್ಸ್ ಅಬೌಟ್ ದಿ ಪ್ರಾಪರ್ಟಿ? ಸೊ ಪ್ರಾಪರ್ಟಿ ಬಗ್ಗೆ ಅಮೇರಿಕನರು ಯಾವ ದೂರನ್ನು ತೆಗೆದುಕೊಂಡು ಬಂದಿದ್ದರು ಅಂತ ಪ್ರಶ್ನೆ ಇದೆ. ಸೊ ನೀವು ನೋಡ್ತಾ ಇದ್ದೀರಾ, ಆಪ್ಷನ್ಸನ್ನು ಓದ್ಕೊಳ್ಳಿ, ನಾನು ಉತ್ತರವನ್ನು ನಿಮಗೆ ತಿಳಿಸ್ತೀನಿ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ, ದ ಚಿಲ್ಡ್ರನ್ ವೇರ್ ಓವರ್ ರನ್ನಿಂಗ್ ದೇರ್ ಪ್ರಾಪರ್ಟಿ. ಆ ಮಕ್ಕಳು ತಮ್ಮ ಪ್ರಾಪರ್ಟಿಯನ್ನು ಸ್ವಾಧೀನಪಡಿಸ್ಕೊತಾ ಇದ್ದಾರೆ ಅಂತ. ನೆಕ್ಸ್ಟ್ ಕ್ವೆಶನ್ ನಂಬರ್ 65, 14th ಅಮೆಂಡ್ಮೆಂಟ್ ಗೇವ್ ಡ್ಯಾಶ್ ಡ್ಯಾಶ್ ಟು ದಿ ಬ್ಲ್ಯಾಕ್ ಅಮೇರಿಕನ್ಸ್? ಇದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪಾಠದಿಂದ ಪ್ರಶ್ನೆ. ಅಂದರೆ ಅಮೇರಿಕದ ಸಂವಿಧಾನಕ್ಕಾದಂಥ 14ನೇ ತಿದ್ದುಪಡಿ ಕಪ್ಪು ಅಮೇರಿಕನರಿಗೆ ಏನು ಕೊಡ್ತು ಅಂತ ಇದೆ. ಸೊ ಇಲ್ಲಿ ನಿಮ್ಗೆ ಸರಿಯಾದ ಉತ್ತರ ನೀವು ನೋಡ್ತಾ ಹೋಗಿ ಯಾವುದು ಇರ್ಬೋದು ಅಂತ. ಸೊ ಸರಿಯಾದ ಉತ್ತರ ಆಪ್ಷನ್ ಎ, ಫ್ರೀಡಮ್, ಸ್ವಾತಂತ್ರ್ಯವನ್ನು ಕೊಡ್ತು. ಕ್ವೆಶ್ಚನ್ ನಂಬರ್ 66, ಡಾಕ್ಟರ್ ಅಂಬೇಡ್ಕರ್ ವಾಸ್ ಅ ವೊರಾಸಿಯಸ್ ರೀಡರ್. ಹಿಯರ್ ವೊರಾಸಿಯಸ್ ಮೀನ್? ಇಲ್ಲಿ ವೊರಾಸಿಯಸ್ ಅಂತಕ್ಕಂಥ ಪದದ ಅರ್ಥ ಕೇಳ್ತದೆ. ಇದು ಕೂಡ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪಾಠದಿಂದ. ಸೊ ಸರಿಯಾದ ಉತ್ತರ ಯಾವುದಂದರೆ ಸಿ, ಅ ವೆರಿ ಈಗರ್ ಫಾರ್ ನಾಲೆಜ್. 67, ದೇ ಹ್ಯಾಡ್ ಕಮ್ ವಿತ್ ಅ ಹೈ ಹೋಪ್ಸ್. ಹಿಯರ್ ದೇ ರೆಫರ್ಸ್ ಟು ಡ್ಯಾಶ್ ಡ್ಯಾಶ್ ಅಂತ ಇದೆ. ಇದು ನೋಡಿ ಯಾವ ಪಾಠದಿಂದ? ದೇ ಹ್ಯಾಡ್ ಕಮ್ ವಿತ್ ಹೈ ಹೋಪ್ಸ್. ಅವರು ಒಂದು ಒಳ್ಳೆಯ ಒಂದು ಭರವಸೆಯನ್ನು ಇಟ್ಕೊಂಡು ಬಂದಿದ್ದರು ಅಂತ. ಯಾವುದು ಪಾಠದ ಹೆಸರು ನೆನ್ಪಿಟ್ಕೊಳ್ಳಿ ಯಾವುದಿದೆ ಅಂತ. ಕ್ಲೀವ್ ಕೊಡ್ತಾ ಇದ್ದೀನಿ ನಿಮಗೆ. ಸ್ಮಿತಾ, ಅನಂತ್ ಎಲ್ಲ ಬರ್ತಾರೆ ನೋಡಿ ಆ ಪಾಠದಲ್ಲಿ. ಕಾನ್ಸರ್ಟ್, ಎಸ್ ಗುಡ್, ಕಾನ್ಸರ್ಟ್ ಪಾಠದಿಂದ. ಅದಕ್ಕೆ ಉತ್ತರ ನೋಡೋಣ ಈಗ. ಸರಿಯಾದ ಉತ್ತರ ಸಿ, ಸ್ಮಿತಾಸ್ ಫ್ಯಾಮಿಲಿ. ಅಂದರೆ ಅವರು ಒಂದು ಭರವಸೆನ ಇಟ್ಕೊಂಡು ಬಂದಿದ್ದರು. ಇಲ್ಲಿ ಅವರು ಅಂದರೆ ಯಾರು? ಸ್ಮಿತಾಳ ಕುಟುಂಬ. 68, ದಿಸ್ ಈಸ್ ನಾಟ್ ದ ಲಾಸ್ಟ್ ಟೈಮ್ ದೇ ಆರ್ ಗೋಯಿಂಗ್ ಟು ಪ್ಲೇ, ದಿಸ್ ವಾಸ್ ಸೇಡ್ ಬಾಯ್. ಅವರು ಇದೇ ಕೊನೆ ಬಾರಿ ಸಂಗೀತ ಕಾರ್ಯಕ್ರಮ ಏನು ಕೊಡೋದಿಲ್ಲ, ಮತ್ತೆ ಕೊಡ್ತಾರೆ ಅಂತಕ್ಕಂಥದ್ದು ಮಾತನ್ನು. ಇದು ಕೂಡ ಅದೇ ಸೇಮ್ ಪಾಠದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ, ದಿ ಕಾನ್ಸರ್ಟ್ ಅಂತಕ್ಕಂಥ ಪಾಠ. ಈ ಮಾತನ್ನು ಯಾರು ಹೇಳಿದ್ರು? ಅವ್ರ ಸಂಗೀತ ಕಾರ್ಯಕ್ರಮ ಇದೇ ಕೊನೆ ಬಾರಿ ಕೊಡ್ತಾ ಇಲ್ಲ, ಮತ್ತೆ ಕೊಡ್ತಾರೆ ಅಂತಕ್ಕಂಥ ಮಾತನ್ನು. ಸೊ 68 ಆನ್ಸರ್ ಬಿ, ಆನಂದ್ಸ್ ಮದರ್. ಆನಂದ್ಸ್ ಮದರ್ ಕೊಡ್ಬೋದು ನಿಮ್ಮ ಎಕ್ಸಾಮಲ್ಲಿ, ಅಥವಾ ಸ್ಮಿತಾಸ್ ಮದರ್ ಅಂತ ಕೂಡ ಕೊಡ್ಬೋದು. ಕ್ವೆಶ್ಚನ್ ನಂಬರ್ 69, ಹೌ ಡಿಡ್ ಸತೀಶ್ ಎಕ್ಸ್ಪ್ರೆಸ್ ಹಿಸ್ ಗ್ರ್ಯಾಟಿಟ್ಯೂಡ್ ಟು ಹಿಸ್ ಫಾದರ್? ಸತೀಶ್ ತನ್ನ ತಂದೆಗೆ ಯಾವ ಥರ ಕೃತಜ್ಞತೆಯನ್ನು ಸಲ್ಲಿಸಿದನು? ಅವರು ಡ್ರಾಯಿಂಗ್ ಶೀಟು, ಆಮೇಲೆ ಕಲರ್ ಪೆನ್ಸ್ಗಾನ ಮತ್ತು ಕ್ಯಾನ್ವಾಸ್ಗಳನ್ನ ತಂದು ಕೊಟ್ಟಾಗ ಮಗ ಯಾವ ಥರ ಕೃತಜ್ಞತೆ ಸಲ್ಲಿಸಿದ ಅಂತ ಇದೆ. ಇದು ಕಲರ್ಸ್ ಆಫ್ ಸೈಲೆನ್ಸ್ ಪಾಠದಿಂದ ಆಯ್ಕೆ ಮಾಡಿಕೊಳ್ಳುವಂಥ ಪ್ರಶ್ನೆ. ಆಪ್ಷನ್ ಎ ಬೈ ಪೇಂಟಿಂಗ್, ಆಪ್ಷನ್ ಬಿ ಬೈ ರೀಡಿಂಗ್. ನೋಡೋಣ ಮುಂದಿನ ಆಪ್ಷನ್ಸ್ ಯಾವಿವೆ ಮತ್ತು. ಓಕೆ, ನಾನು ಸ್ವಲ್ಪ ಜೂಮ್ ಮಾಡ್ತೀನಿ. ಸರಿ, ಆಪ್ಷನ್ ಸಿ ಬೈ ಅಟೆಂಡಿಂಗ್ ಸ್ಕೂಲ್, ಬೈ ಹಗ್ಗಿಂಗ್ ಅಂತ ಇದೆ. ಅಂದರೆ ಯಾವ ಥರ ತನ್ನ ಕೃತಜ್ಞತೆಯನ್ನು ಸತೀಶ್ ತನ್ನ ತಂದೆಯವರಿಗೆ ಸಲ್ಲಿಸಿದ್ದು ಅಂತ ಇದೆ. ಸೊ ಆಪ್ಷನ್ ಡಿ ಬೈ ಹಗ್ಗಿಂಗ್, ತಬ್ಬಿಕೊಳ್ಳುವ ಮೂಲಕ. ಕ್ವೆಶ್ಚನ್ ನಂಬರ್ 70, ದಿಸ್ ಈಸ್ ಆ್ಯನ್ ಐಡಲ್ ಪಾಸ್ ಟೈಮ್, ಹೂ ಸೆಡ್ ದಿಸ್? ಇದು ಒಂದು ಸೋಮಾರಿತನದ
ಕೆಲಸ ಅಂತ ಯಾರು ಹೇಳಿದ್ರು? ಇದು ಕೂಡ ಕಲರ್ಸ್ ಆಫ್ ಸೈಲೆನ್ಸ್ ಪಾಠದಿಂದ ಆಯ್ಕೆ ಮಾಡಿಕೊಳ್ಳೋಂಥ ಪ್ರಶ್ನೆ ಇದೆ. ನೋಡಿ, ಯಾರು ಹೇಳಿದ್ರು? ಸರಿಯಾದ ಉತ್ತರ ಆಪ್ಷನ್ ಸಿ, ಅವತಾರ್ ನರೇನ್. ಅಂದರೆ ಸತೀಶ್ ಡ್ರಾಯಿಂಗ್ ತೆಗೆಯೋದರಲ್ಲಿ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ದ, ಆ ತಂದೆಯವರಿಗೆ ಇಷ್ಟಪಡ್ತಾ ಇರಲಿಲ್ಲ, ಅದು ಟೈಮ್ ವೇಸ್ಟ್ ಮಾಡೋ ಕೆಲಸ ಅಂತ ಹೇಳ್ತಿದ್ರು. ಹೌದಾ? ಕ್ವೆಶನ್ ನಂಬರ್ 71. ಗ್ರ್ಯಾಂಡ್ಮಾ ಲರ್ನ್ಡ್ ಕ್ಲೈಂಬಿಂಗ್ ಟ್ರೀ ಬೈ ಹರ್ ಡ್ಯಾಶ್ ಡ್ಯಾಶ್. ಅಂದರೆ ಅಜ್ಜಿ ಮರ ಏರುವ ಒಂದು ಕೌಶಲ್ಯವನ್ನು ಯಾರಿಂದ ಕಲ್ತ್ಕೊಂಡ್ಳು ಅಂತ ಇದೆ. ಇದು ಗ್ರ್ಯಾಂಡ್ಮಾ ಕ್ಲೈಂಬ್ಸ್ ಎ ಟ್ರೀ ಅಂತಕ್ಕಂಥ ಪೊಯಮ್ದಿಂದ ಆಯ್ಕೆ ಮಾಡಿಕೊಳ್ಳುವಂಥ ಪ್ರಶ್ನೆ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ, ಲವ್ವಿಂಗ್ ಬ್ರದರ್. ತನ್ನ ಪ್ರೀತಿಯ ಅಣ್ಣನಿಂದ ಮರ ಏರುವ ಕೌಶಲ್ಯವನ್ನು ಕಲ್ತ್ಕೊಂಡಿದ್ದಳು. ಕ್ವೆಶನ್ ನಂಬರ್ 72. ವಾಟ್ ವಾಸ್ ದ ಡಿಮ್ಯಾಂಡ್ ಆಫ್ ಗ್ರ್ಯಾಂಡ್ಮಾ? ಗ್ರ್ಯಾಂಡ್ಮಾನ ಡಿಮ್ಯಾಂಡ್ ಏನಾಗಿತ್ತು? ಇದು ಕೂಡ ಗ್ರ್ಯಾಂಡ್ಮಾ ಕ್ಲೈಂಬ್ಸ್ ಎ ಟ್ರೀ ಪೊಯಮ್ದಿಂದ ಆಯ್ಕೆ ಮಾಡಿಕೊಳ್ಳೋದಂಥ ಪ್ರಶ್ನೆ. ಸೊ ಅಜ್ಜಿ ಡಿಮ್ಯಾಂಡ್ ಏನಾಗಿತ್ತು? ಆಪ್ಷನ್ ಎ, ಟ್ರೀ ಟಾಪ್ ಹೌಸ್. ಮರದ ಮೇಲೆ ಒಂದು ಮನೆ ಬೇಕಾಗಿತ್ತು. ಕ್ವೆಶನ್ ನಂಬರ್ 73. ದ ಸೆಪ್ಟರ್ ಶೋಸ್ ದಿ ಫೋರ್ಸ್ ಆಫ್ ಡ್ಯಾಶ್ ಡ್ಯಾಶ್. ದ ಅಪ್ರೋಪ್ರಿಯೇಟ್ ಆಪ್ಷನ್ ಟು ಕಂಪ್ಲೀಟ್ ದಿಸ್ ಲೈನ್ ಆಫ್ ದಿ ಪೊಯಮ್ ಈಸ್. ಇದು ಕ್ವಾಲಿಟಿ ಆಫ್ ಮರ್ಸಿ ಪೊಯಮ್ನ ಒಂದು ಅರ್ಧ ಸಾಲನ್ನು ಕೊಟ್ಟಿದ್ದಾರೆ. ಸೊ ಆ ಅರ್ಧ ಸಾಲನ್ನು ನಾವು ಪೂರ್ತಿಗೊಳಿಸಬೇಕು. ಸೊ ಈ ಆಪ್ಷನ್ಸ್ಗಳಲ್ಲಿ ಯಾವ ಸಾಲನ್ನು ಇಲ್ಲಿ ಆ್ಯಡ್ ಮಾಡಿದರೆ ಆ ಲೈನ್ ಕಂಪ್ಲೀಟ್ ಆಗುತ್ತೆ ಅಂತ ಪ್ರಶ್ನೆ ಇದೆ. ಸೊ 73 ಆನ್ಸರ್ ಸಿ, ಟೆಂಪೊರಲ್ ಪವರ್ ಅಂತ ಇಲ್ಲಿ ಫಿಲ್ಲಪ್ ಮಾಡಬೇಕು. ದ ಸೆಪ್ಟರ್ ಶೋಸ್ ದಿ ಫೋರ್ಸ್ ಆಫ್ ಟೆಂಪೊರಲ್ ಪವರ್. ಕ್ವೆಶನ್ ನಂಬರ್ 74. ಇನ್ ದ ಪೊಯಮ್ ಕ್ವಾಲಿಟಿ ಆಫ್ ಮರ್ಸಿ, ಮರ್ಸಿ ಈಸ್ ಕಂಪೇರ್ ಟು ದಿ ಡ್ಯಾಶ್ ಡ್ಯಾಶ್. ಸೊ ಕ್ವಾಲಿಟಿ ಆಫ್ ಮರ್ಸಿ ಅಂತಕ್ಕಂಥ ಕವನದಲ್ಲಿ ಈ ಮರ್ಸಿಯನ್ನು, ಈ ದಯಾಗುಣವನ್ನು ಯಾವುದಕ್ಕೆ ಹೋಲಿಸಿದ್ದಾರೆ ಅಂತ ಪ್ರಶ್ನೆ ಕೇಳ್ತಾ ಇದೆ. ಸೊ ಸರಿಯಾದ ಉತ್ತರ ಆಪ್ಷನ್ ಎ, ಜೆಂಟಲ್ ರೈನ್. ಸೌಮ್ಯವಾದ ಮಳೆಗೆ ಈ ಮರ್ಸಿಯನ್ನು ಹೋಲಿಸಿದ್ದಾರೆ. ಓಕೆ, ಮುಂದಿನ ಪ್ರಶ್ನೆಗೆ ಹೋಗೋಣ. ಕ್ವೆಶನ್ ನಂಬರ್ 75. ಮದರ್ ಇಂಡಿಯಾ ಈಸ್ ರೈಟಿಂಗ್ ಬುಕ್ ಆಫ್ ಮಾರೋ. ವಾಟ್ ಡು ಯು ಮೀನ್ ಬೈ ಬುಕ್ ಆಫ್ ಮಾರೋ? ಸೊ ತಾಯಿ ಭಾರತಿ ಪುಸ್ತಕವನ್ನು ಬರಿತಾ ಇದ್ರು. ಸೊ ಬುಕ್ ಆಫ್ ಮಾರೋ ಅಂದರೆ ಏನು ಅಂತಕ್ಕಂಥದ್ದು ಇಲ್ಲಿ ಪ್ರಶ್ನೆ ಕೇಳ್ತಾ ಇದ್ದಾರೆ. ಇದು ದ ಸಾಂಗ್ ಆಫ್ ಇಂಡಿಯಾ ಅಂತಕ್ಕಂಥ ಕವನದಿಂದ ಆಯ್ಕೆ ಮಾಡಿಕೊಳ್ಳೋಂಥ ಪ್ರಶ್ನೆ ಇದೆ. ಸೊ ಆಪ್ಷನ್ಸನ್ನು ನೋಡಿ. ಆಪ್ಷನ್ ಎ, ಇಂಡಸ್ಟ್ರಿಯಲ್ ಪ್ರೋಗ್ರೆಸ್ ಆಫ್ ಇಂಡಿಯಾ. ಆಪ್ಷನ್ ಬಿ, ಬ್ರೈಟ್ ಫ್ಯೂಚರ್ ಆಫ್ ಅವರ್ ಕಂಟ್ರಿ. ಸಿ, ದ ಬ್ಯೂಟಿಫುಲ್ ಟೆಂಪಲ್ಸ್. ಡಿ, ರೀಡಿಂಗ್ ಬುಕ್ಸ್. ಸೊ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ, ಬ್ರೈಟ್ ಫ್ಯೂಚರ್ ಆಫ್ ಅವರ್ ಕಂಟ್ರಿ. ನಮ್ಮ ದೇಶದ ಉಜ್ವಲವಾದ ಭವಿಷ್ಯ ಅಂತ ಅರ್ಥ ಕೊಡುತ್ತೆ. ಯಾವುದು? ಬುಕ್ ಆಫ್ ಮಾರೋ ಅನ್ನೋದು. ಸೊ ಈ ಕ್ವಶನ್ ಪೇಪರನ್ನು ಡೌನ್ಲೋಡ್ ಮಾಡ್ಕೋಬೇಕಂದ್ರೆ scoringtarget.com ಅಲ್ಲಿ ವೆಬ್ಸೈಟಲ್ಲಿ ಸಿಗುತ್ತೆ, ನೋಡ್ಕೋಬೋದು. ಇಲ್ಲ ಅದರ ಲಿಂಕನ್ನು ಕೂಡ ನಾನು ಕಾಮೆಂಟ್ ಬಾಕ್ಸಲ್ಲಿ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಸೊ ಅಲ್ಲಿ ಕೂಡ ನೀವು ಹೋಗಿ ಡೌನ್ಲೋಡ್ ಮಾಡ್ಕೋಬೋದು. ಓಕೆ, ನಾವೀಗ ನೆಕ್ಸ್ಟ್ ಕ್ವಶನ್ಗೆ ಹೋಗ್ತಿದ್ವಿ. ಕ್ವಶನ್ ನಂಬರ್ 76. ವಾಟ್ ಡಿಡ್ ದ ಪೋಯೆಟ್ ವಿ.ಕೆ. ಗೋಕಾಕ್ ವಾಂಟ್ ಟು ಸಿಂಗ್ ಅಬೌಟ್ ದಿ ನ್ಯಾಚುರಲ್ ಬ್ಯೂಟಿ ಆಫ್ ಇಂಡಿಯಾ? ಅಂದರೆ ಈ ಒಂದು ಕ್ವಶನ್ ಯಾವ ಪದ್ಯದಿಂದ? ದಿ ಸಾಂಗ್ ಆಫ್ ಇಂಡಿಯಾ ಅಂತಕ್ಕಂಥ ಪದ್ಯದಿಂದ. ಇಲ್ಲಿ ವಿ.ಕೆ. ಗೋಕಾಕ್ ಅವರು ಭಾರತದ ನೈಸರ್ಗಿಕ ಸೌಂದರ್ಯದ ಬಗ್ಗೆ ಯಾವ ಹಾಡನ್ನು ಹಾಡಬೇಕು ಅಂದ್ಕೊಂಡಿದ್ರು ಅಂತ ಇದೆ. ಸೊ ಆಪ್ಷನ್ಸನ್ನು ನೋಡ್ತಾ ಇರಿ. ಸರಿಯಾದ ಉತ್ತರ ಆಪ್ಷನ್ ಎ, ಅಬೌಟ್ ಹಿಮಾಲಯಸ್, ಓಷಿಯನ್ಸ್ ಆ್ಯಂಡ್ ಗೋಲ್ಡನ್ ರೇಸ್. ಹಿಮಾಲಯದ ಬಗ್ಗೆ, 3 ಮಹಾಸಮುದ್ರಗಳ ಬಗ್ಗೆ ಮತ್ತು ಸೂರ್ಯೋದಯದ ಬಗ್ಗೆ ಹಾಡಬೇಕು ಅಂತ ಅಂದ್ಕೊಂಡಿದ್ರು. ಕ್ವೆಶನ್ ನಂಬರ್ 77. ಜಾರ್ಜ್ ಪ್ಲೇಯರ್ ವಾಸ್ ಸ್ಟ್ಯಾಂಡಿಂಗ್ ಲೈಕ್ ಅ ಡ್ಯಾಶ್ ಡ್ಯಾಶ್. ಸೊ ಜಾರ್ಜ್ ಪ್ಲೇಯರ್ ಯಾವ ಥರ ನಿಂತ್ಕೊಂಡಿದ್ನು? ಇದು ಜಾರ್ಜ್ ಪೊಯಮ್ 2ದಿಂದ ಆಯ್ಕೆ ಮಾಡಿಕೊಳ್ಳುವಂಥ ಪ್ರಶ್ನೆ ಇದೆ. ಸೊ ಯಾವ ಥರ ನಿಂತ್ಕೊಂಡಿದ್ನು? ಆಪ್ಷನ್ ಡಿ, ಬ್ಲ್ಯಾಕ್ ಆ್ಯನ್ಸಿಯಂಟ್ ಮರಿನರ್ ಥರ ನಿಂತ್ಕೊಂಡಿದ್ನು. ಕ್ವೆಶನ್ ನಂಬರ್ 78. ಮೇ ಡೇ ಆರ್ ನೈಟ್ ಡ್ಯಾಶ್ ಡ್ಯಾಶ್. ದ ಅಪ್ರೋಪ್ರಿಯೇಟ್ ಆಪ್ಷನ್ ಟು ಕಂಪ್ಲೀಟ್ ದಿಸ್ ಲೈನ್ ಆಫ್ ದಿ ಪೊಯಮ್ ಈಸ್. ಸೊ ಇದು ಯಾವ ಪೊಯಮ್ ಅಂತ ನಿಮ್ಗೆ ಗೊತ್ತಾಗಿದೆ. ದ ಬ್ಲೈಂಡ್ ಬಾಯ್ ಪೊಯಮ್ದಿಂದ ಒಂದು ಸಾಲನ್ನು ಅರ್ಧ ಕೊಟ್ಟಿದ್ದಾರೆ. ಆ ಸಾಲನ್ನು ನಾವು ಪೂರ್ತಿಗೊಳಿಸಬೇಕು. ಸೊ ಪೂರ್ತಿಗೊಳಿಸಬೇಕಂದ್ರೆ ಯಾವ ಆಪ್ಷನ್ಸನ್ನು ಸೆಲೆಕ್ಟ್ ಮಾಡ್ತೀರಾ ಅಂತ ಇದೆ. ಸೊ ನೀವು ಮೆಮೊರೈಸೇಷನ್ ಪೊಯಮ್ ಇದೆ, ಪೊಯಮನ್ನು ಬೈ ಹೆಟ್ ಮಾಡಿದರೆ ಈಸಿಯಾಗಿ ನೀವು ಆನ್ಸರನ್ನು ಮಾಡ್ಬೋದು. ಸೊ 78 ಆಪ್ಷನ್ ಬಿ, ಮೈ ಸೆಲ್ಫ್ ಐ ಮೇಕ್. ಮೇ ಡೇ ಆರ್ ನೈಟ್ ಮೈ ಸೆಲ್ಫ್ ಐ ಮೇಕ್. ಕ್ವೆಶನ್ ನಂಬರ್ 79. The students' march was an unusual in Narayanpur incident. Why? ಅಂದರೆ ನಾರಾಯಣಪುರ್ ಇನ್ಸಿಡೆಂಟ್ ಅಂತಕ್ಕಂಥ ಪಾಠದಲ್ಲಿ ವಿದ್ಯಾರ್ಥಿಗಳು ಮಾಡ್ತಕ್ಕಂಥ ಚಳುವಳಿ ಅಸಾಮಾನ್ಯವಾಗಿತ್ತು. ಯಾಕೆ ಅಂತ ಇದೆ. ಸೊ ಯಾಕೆ ಅದೊಂದು ಡಿಫ್ರೆಂಟ್ ಆಗಿತ್ತು ಚಳುವಳಿ ಅಂತ ಕೇಳ್ತಾ ಇದೆ ಪ್ರಶ್ನೆ. ಕ್ವೆಶನ್ ನಂಬರ್ 79 ಸರಿಯಾದ ಉತ್ತರ ಆಪ್ಷನ್ ಡಿ, ದೇರ್ ವೇರ್ ನೋ ಸ್ಲೋಗನ್ ಆ್ಯಂಡ್ ನೋ ಶೌಟ್ಸ್ ಅಂತ. ಅಲ್ಲಿ ಯಾವುದೇ ಘೋಷಣೆಗಳು, ಧಿಕ್ಕಾರಗಳು ಇರಲಿಲ್ಲ. ಶಾಂತಿಯುತವಾಗಿ ಹೋರಾಟವನ್ನು ಮಾಡ್ತಿದ್ರು. ಇಲ್ಲಿ ಇನ್ನೊಂದು ಆಪ್ಷನ್ ಇದೆ ನೋಡಿ, ಆಪ್ಷನ್ ಎ,
ದೇರ್ ವೇರ್ ಸ್ಲೋಗನ್ಸ್ ಆ್ಯಂಡ್ ಶೌಟ್ಸ್ ಅಂತಿದೆ, ಅಲ್ಲಿ ತುಂಬ ಗದ್ದಲು ಮಾಡ್ತಾಯಿದ್ರು, ಘೋಷಣೆ ಕೂಗ್ತಾಯಿದ್ರು ಅಂತ ಇದೆ. ಸೊ ಆಪ್ಷನ್ ಆಗೋದಿಲ್ಲ, ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ. ಓಕೆ, ತುಂಬ ನಿಮ್ಗೆ ಈಸಿಯಾಗಿದೆ, ಹೆಲ್ಪ್ ಆಗುತ್ತೆ ನಿಮ್ಮ ಎಕ್ಸಾಮ್ಗೆ ಸಲುವಾಗಿ ನಾನು ಇದು ಕ್ವಶನ್ ಪೇಪರ್ನ ರೆಡಿ ಮಾಡಿದ್ದೀನಿ. ಇನ್ನೂ ಸಾಕಷ್ಟು ಕ್ವಶನ್ ಪೇಪರ್ಗಳನ್ನ ರೆಡಿ ಮಾಡ್ತೀನಿ. ಸೊ ಇದು ಸೆಟ್ 1 ಇದೆ, ಸೆಟ್ 2, ಸೆಟ್ 3, ಸೆಟ್ 4, ಸೆಟ್ 5 ಎಕ್ಸಾಮ್ವರೆಗೆ ಎಷ್ಟು ಕ್ವಶನ್ ಪೇಪರ್ಗೆ ರೆಡಿ ಆಗುತ್ತೆ ಅಷ್ಟು ಮಾಡ್ತೀನಿ. ಸೊ ಎಲ್ಲ ಕ್ವಶನ್ ಪೇಪರ್ಗಳ ಲಿಂಕನ್ನು ಪಡ್ಕೋಬೇಕಂದ್ರೆ ಅದರ ಲಿಂಕನ್ನು ಕಾಮೆಂಟ್ ಬಾಕ್ಸಲ್ಲಿ ಕೊಡ್ತೀನಿ, ಟೆಲಿಗ್ರಾಮ್ ಲಿಂಕನ್ನು ಅಥವಾ ನಮ್ಮ ವೆಬ್ಸೈಟ್ ಲಿಂಕನ್ನು, ಅಲ್ಲಿ ಹೋಗಿ ಕೂಡ ನೀವು ಡೌನ್ಲೋಡ್ ಮಾಡ್ಕೋಬೋದು. ನಮ್ಮ scoringtarget.com ವೆಬ್ಸೈಟಲ್ಲಿ ಕ್ವಶನ್ ಪೇಪರ್ಗಳನ್ನು ಕೂಡ ಹಾಕಿರ್ತೀನಿ, ಜೊತೆಗೆ ಸಾಕಷ್ಟು ಕ್ವಿಜ್ಗಳನ್ನು ಕೂಡ ಹಾಕಿದ್ದೀನಿ, ಅಲ್ಲಿ ಹೋಗಿ ನೀವು ಪ್ರಾಕ್ಟೀಸ್ ಕೂಡ ಮಾಡ್ಬೋದು. ಈಗ ಕೊನೆಯ ಪ್ರಶ್ನೆ ಇದೆ, ಕ್ವಶನ್ ನಂಬರ್ 80. ವಾಟ್ ಡಿಡ್ ಹನೀಫ್ ಚೂಸ್ ಆ್ಯಸ್ ಇಸ್ ಮಿಷನ್? ಹನೀಫನ ಗುರಿ ಏನಾಗಿತ್ತು ಅಂತ ಪ್ರಶ್ನೆ. ಇಲ್ಲಿ ಮಿಷನ್ ಅಂದ್ರೇನು? ಗುರಿ. ಇದು ಅ ಗ್ರೇಟ್ ಮಾರ್ಟಿರ್ ಎವರ್ ಚೆರಿಸ್ಡ್ ಅಂತಕ್ಕಂಥ ಸಪ್ಲಿಮೆಂಟರಿ ರೀಡಿಂಗ್ನಿಂದ ಆಯ್ಕೆ ಮಾಡಿಕೊಳ್ಳೋಂಥ ಪ್ರಶ್ನೆ ಇದೆ. ಸೊ ಹನೀಫನ ಗುರಿ ಏನಾಗಿತ್ತು? ಆಪ್ಷನ್ ಬಿ, ಜಾಯ್ನಿಂಗ್ ಇಂಡಿಯನ್ ಆರ್ಮಿ ಅಥವಾ ಮಿಲಿಟ್ರಿ ಅಂತಲೂ ಕೇಳ್ಬೋದು. ಅಂದರೆ ಭಾರತೀಯ ಸೈನ್ಯವನ್ನು ಸೇರಬೇಕನ್ನೋದು ಹನೀಫನ ಮುಖ್ಯ ಉದ್ದೇಶ ಆಗಿತ್ತು. ಸೊ ವಿದ್ಯಾರ್ಥಿಗಳು, ಇವತ್ತು ನಾವು ಸಾಲ್ವ್ ಮಾಡಿದ ಕ್ವಶನ್ ಪೇಪರ್ ನಿಮ್ಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಅನ್ಕೋತೀನಿ. ಇಲ್ಲಿ ನಾನು ಕೊನೆಗೆ ಒಂದು ಲಿಂಕನ್ನು ಕೂಡ ಕೊಟ್ಟಿದ್ದೀನಿ ನೋಡಿ, ನಿಮ್ಮ ಕ್ವಶನ್ ಪೇಪರ್ನಲ್ಲಿ ಇದು ಸಿಗುತ್ತೆ. ಏನಂತ? ಕ್ಲಿಕ್ ಹಿಯರ್ ಫಾರ್ ಕೀ ಆನ್ಸರ್ಸ್ ಅಂತ. ಸೊ ನಮ್ಮ scoringtarget.com ವೆಬ್ಸೈಟಲ್ಲಿ ಹೋಗಿ ಆ ಲಿಂಕನ್ನು, ಈ ಕ್ವಶನ್ ಪೇಪರನ್ನು ಡೌನ್ಲೋಡ್ ಮಾಡಿಕೊಂಡ್ರೆ, ಈ ಕ್ವಶನ್ ಪೇಪರನ್ನು ನೀವು ಈ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿದರೆ ಈ ಎಲ್ಲ ಪ್ರಶ್ನೆಗಳ ಉತ್ತರ ಕೂಡ ನೀವು ಪಡ್ಕೋಬೋದು. ಓಕೆ, ಸೊ ಈ ಕ್ವಶನ್ ಪೇಪರನ್ನು ನಿಮ್ಮ ಮೊಬೈಲಲ್ಲೇ ಡೌನ್ಲೋಡ್ ಮಾಡ್ಕೋಬೋದು. ಇದು ಯಾವುದೇ ಕಾರಣಕ್ಕೂ ಸೈಜ್ ದೊಡ್ಡದಿಲ್ಲ, ತುಂಬ ಕಡಿಮೆ ಸೈಜ್ ಇದೆ, ತುಂಬ ಈಸಿಯಾದ ಪ್ರಶ್ನೆ ಪತ್ರಿಕೆ ಇದೆ, ತುಂಬ ಎಕ್ಸ್ಪೆಕ್ಟೆಡ್ ಕ್ವಶನ್ಸನ್ನೇ ನಾವು ಆಯ್ಕೆ ಮಾಡಿಕೊಂಡಂತ ತೆಗೆದಿದೆ. ಸೊ ಈ ಕ್ವಶನ್ ಪೇಪರನ್ನು ಪ್ರಾಕ್ಟೀಸ್ ಮಾಡಿದ್ರೆ ಇದರಲ್ಲಿ ಸಾಕಷ್ಟು ಪ್ರಶ್ನೆಗಳು ರಿಪೀಟ್ ಆಗ್ಬೋದು ಅಂತಕ್ಕಂಥ ಒಂದು ಹೋಪ್ ಇದೆ. ಸೊ ಈ ಕ್ವಶನ್ ಪೇಪರ್ನ ಇವತ್ತಿನ ವೀಡಿಯೋ ನಿಮ್ಗೆ ಚೆನ್ನಾಗಿ ಹೆಲ್ಪ್ ಆಗಿದೆ ಅನ್ಕೋತೀನಿ. ಸೊ ಇವತ್ತಿನ ವೀಡಿಯೋ ನಿಮ್ಗೆ ಹೇಗೆ ಅನಿಸ್ತು ಅನ್ನೋದನ್ನು ಕಾಮೆಂಟಲ್ಲಿ ತಿಳಿಸಿ. ಇನ್ನಷ್ಟು ಮಾಡಲ್ ಕ್ವಶನ್ ಪೇಪರ್ನ ರೆಡಿ ಮಾಡಿ ಅಂತ ನೀವು ರಿಕ್ವೆಸ್ಟ್ ಒಂದೇ ಕಾಮೆಂಟಲ್ಲಿ ಮಾಡಿದರೆ ನಾನು ಇನ್ನೂ ಸಾಕಷ್ಟು ಮಾಡಲ್ ಕ್ವಶನ್ ಪೇಪರ್ನ ರೆಡಿ ಮಾಡಿ ನಮ್ಮ ಸ್ಕೋರಿಂಗ್ ಟಾರ್ಗೆಟ್ ವೆಬ್ಸೈಟಲ್ಲಿ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು all for watching the video. If you like the video, subscribe to our channel to get more videos. Thank you.